ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯೋದು ಈ ಒಂದು ಜಿಲ್ಲೆಯಲ್ಲಿ. ಇದು ಡೇ 22 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಕಲ್ಪತರು ನಾಡು ತುಮಕೂರು. ತುಮಕೂರಿನ ಮೂಲ ಹೆಸರು ತುಮ್ಮೇಗೂರು. ಕ್ರಮೇಣ ಅದು ತುಮಕೂರು ಆಗಿದೆ. ತುಮಕೂರು ಜಿಲ್ಲೆಯ ವಿಸ್ತೀರ್ಣ ಅಂದಾಜು 10,598 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 2,45,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 74%. ತುಮಕೂರಿನಲ್ಲಿ ಒಟ್ಟು 10 ತಾಲೂಕುಗಳಿವೆ. ಕುಣಿಗಲ್, ತುರುವೇಕೆರೆ, ತಿಪ್ಟೂರು, ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ತುಮಕೂರು, ಸಿರಾ, ಕೊರಟಗೆರೆ, ಮಧುಗಿರಿ ಹಾಗೂ ಕೊನೆಯದಾಗಿ ಪಾವಗಡ. ತುಮಕೂರು ಜಿಲ್ಲೆಯ ಪ್ರಮುಖ ಸ್ಥಳಗಳು ಶ್ರೀ ಸಿದ್ಧಗಂಗಾ ಮಠ, ಯಡೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಟೆಂಪಲ್, ದೇವರಾಯನ ದುರ್ಗ, ಮಧುಗಿರಿ ಫೋರ್ಟ್, ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ಟೆಂಪಲ್, ನಮದ ಚಿಲುಮೆ ಹಾಗೂ ಕೊನೆಯದಾಗಿ ಸಿದ್ದರ ಬೆಟ್ಟ. ತುಮಕೂರು ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ತೆಂಗಿನಕಾಯಿ ಬೆಳೆಯೋದು ಈ ಜಿಲ್ಲೆಯಲ್ಲಿ. ಅದಕ್ಕೆ ಈ ಜಿಲ್ಲೆನ ಕಲ್ಪತರು ನಾಡು ಅಂತಲೂ ಕರೀತಾರೆ. ಹಾಗೂ ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠ ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿದ್ದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರ ಜಾತಿ ಅಥವಾ ಧರ್ಮವನ್ನು ಲೆಕ್ಕಿಸದೆ ಉಚಿತವಾಗಿ ಆಹಾರ, ವಸತಿ ಮತ್ತು ಶಿಕ್ಷಣವನ್ನು ಒದಗಿಸುತ್ತಿದ್ದಾರೆ. ಮತ್ತೆ PM ಮೋದಿಯವರು ಸೆಪ್ಟೆಂಬರ್ 2014ರಂದು ಇಂಡಿಯಾದ ಮೊದಲ ಮೆಗಾ ಫುಡ್ ಪಾರ್ಕ್ ಅನ್ನು ಈ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡಿದರು. ಹಾಗೂ ಈ ಜಿಲ್ಲೆಯ HAL ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂಡಿಯಾದ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ಗೆ ಪ್ರಮುಖ ಕೊಡುಗೆ ನೀಡುತ್ತಿದೆ. ಕೊನೆಯದಾಗಿ ತುಮಕೂರಿನ ಪಾವಗಡದಲ್ಲಿರುವ ಪಾವಗಡ ಸೋಲಾರ್ ಪಾರ್ಕ್ ಭಾರತದಲ್ಲೇ 2ನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಆಗಿದ್ದು, ಅಂದಾಜು 2050 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯ ಹೊಂದಿದೆ. ನೀವೇನಾದ್ರೂ ತುಮಕೂರು ಜಿಲ್ಲೆಯವರಾಗಿದ್ರೆ ಈ ರೀಲ್ ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ. ಮತ್ತೆ ಹೆಚ್ಚಾಗಿ